ನಮಸ್ಕಾರ, ನನ್ನ ಹೆಸರು ಅಂಬಿಕಾ. ನಾನು ಮುಳಬಾಗಿಲಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಬ್ಯಾಂಕ್ ಕಡೆಯಿಂದ ಮುಳಬಾಗಿಲು ಕೆನರಾ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಲಹೆಗತಿ. ಇಂದು ನಾವಿಲ್ಲಿ ಹಮ್ಮಿಕೊಂಡಿರೋ ಪ್ರೋಗ್ರಾಮ್ ಏನಂದರೆ, ಇಂದು ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ಇವತ್ತು ಆಚರಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಬಿಪಿನ್ ಚಂದ್ರಪಾಲ್ ಅಂತ ಅವರು ಪಶ್ಚಿಮ ಬಂಗಾಳದಲ್ಲಿ ಮಂತ್ರಿಯಾಗಿದ್ದಾರೆ. ಅವರು ಒಂದು ಪ್ರಸಿದ್ಧ ವೈದ್ಯರು ಹಾಗೂ ಡಾಕ್ಟರೇಟ್ ತಗೊಂಡಿದ್ದಾರೆ. ಅವರ ಅಂಗವಾಗಿ ಡಾಕ್ಟರ್ಸ್ ಎಲ್ಲ ಈಗ ಕೋವಿಡ್ ಎಲ್ಲ ಬಂದಿದೆ, ಅವರು ಪ್ರಾಣ ಎಲ್ಲ ಪಣಕ್ಕಿಟ್ಟು ನಮಗೋಸ್ಕರ ಬಂದು ಅವರು ಡ್ಯೂಟಿ ಮಾಡಿ ಕೋವಿಡ್ ಟೈಮಲ್ಲೆಲ್ಲ ಇದು ಮಾಡ್ತಾಯಿದ್ದಾರೆ. ಅಂಥವ್ರನ್ನ ಒಂದು ದಿನ ಡಾಕ್ಟರ್ಸ್ ಡೇ ಅಂದರೆ ಆಗೋದಿಲ್ಲ. ಅವ್ರು ನಮ್ಮ ಪ್ರಾಣ ಉಳಿಸ್ತಾರೆ, ನಮಗೆ ಯಾವುದೇ ಸ್ವಾರ್ಥ ಇಲ್ಲ, ನಮಗೆ ಚಿಕಿತ್ಸೆ ಎಲ್ಲ ಕೊಡ್ತಾರೆ. ಅವ್ರಿಗೆ ಪ್ರತಿದಿನವೂ ನಾವು ಡಾಕ್ಟರ್ ನೆನೆಸ್ಕೊತೀವಿ. ನಾವು ದೇವರಾದಮೇಲೆ ಇನ್ನೊಬ್ಬರನ್ನಂತ ನಂಬೋದು ಅಂದರೆ ಡಾಕ್ಟ್ರನ್ನೇ. ಯಾಕಂದರೆ ದೇವರು ನಮಗೆ ಪ್ರಾಣ ಕೊಡ್ತಾರೆ, ಡಾಕ್ಟ್ರು ನಮಗೇನಾದರೂ ಆದರೆ ಪ್ರಾಣ ಉಳಿಸ್ತಾರೆ. ಅದರಿಂದ ಇವತ್ತು ಅಂಥ ಅದ್ಭುತವಾದ ದಿನವನ್ನು ನಾವು ಆಚರಿಸ್ತಾ ಇದ್ದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಹೀಶ್ ಸರ್ ಅವರು ನಮ್ಮ ಬ್ಯಾಂಕ್ ಸ್ಟಾಫ್ಗೆಲ್ಲ ಮುಳಬಾಗಿಲು ತಾಲೂಕಲ್ಲಿ ಟೋಟಲ್ದು ಎಷ್ಟು ನಮ್ಮದು ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕು, ಗ್ರಾಮೀಣ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಮತ್ತು ವಿಜಯ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲರಿಗೂ ನಮಗೆ ಬ್ರ್ಯಾಂಚಿಗೆ ಬಂದು ಮತ್ತು ಇಲ್ಲಿ ವ್ಯಾಕ್ಸಿನೇಷನ್ ಕೊಡಿಸಿದ್ದಾರೆ. ನಮ್ಮೆಲ್ಲರಿಗೂ 2 ಡೋಸ್ ಆಗಿದೆ. ಇಲ್ಲಿರೋ ನಮ್ಮ ಗ್ರಾಮೀಣ ಬ್ಯಾಂಕ್ ಆಫೀಸರು ಅವ್ರಿಗೂ 2 ಡೋಸ್ ಆಗಿದೆ. ಸರ್ ಹೆಸರು ಹರೀಶ್ ಸರು ಮತ್ತು ನಮ್ಮ ಮಾಲಿಕ್ ಸರ್ ಭಾಸ್ಕರ್ ಮಾಲಿಕ್ ಸರ್ ಅವ್ರಿಗೂ ಅವ್ರ ಫ್ಯಾಮ್ಲಿಗೂ ನಮಗೆಲ್ಲ 2 ಡೋಸ್ ಆಗಿದೆ. ನಮ್ಗೆ ತುಂಬ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಕೋವಿಡ್ ಇದ್ದಾಗ ಕೆಲಸ ಮಾಡಿದ್ದೀವಿ ಅಂದರೆ ಇವ್ರು ನಮ್ಗೆ ವ್ಯಾಕ್ಸಿನೇಷನ್ ಕೊಡೋದಕ್ಕೆಲ್ಲ ಇದು ಮಾಡಿದ್ದಾರೆ. ಅದು ನಮಗೆ ತುಂಬ ಇದಾಯಿತು ನಮಗೆ. ಅದರಿಂದ ಇವತ್ತು ನಮ್ಮ ಕಡೆಯಿಂದ ಅವ್ರಿಗೊಂದು ಸಣ್ಣ ಫಂಕ್ಷನ್ ಥರ ಇಟ್ಕೊಂಡು ವಿಶ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಅದೇ ರೀತಿ ನಿಮಗೆ ಆಶಾ ವರ್ಕರ್ಸ್ ನೀವಿದ್ದೀರಲ್ಲ, ನಮ್ಮ ಬ್ಯಾಂಕಲ್ಲಿ 2 ಸ್ಕೀಮ್ ಇದೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಅಂತ ಅಲ್ಲಿದ್ದಾವೆ. 2 ಸ್ಕೀಮ್ ಇದೆ. ಈಗ ಇನ್ಕ್ಲೂಡಿಂಗ್ ಕೋವಿಡ್ ಕೂಡ ಅದು ಇದಾಗುತ್ತೆ. ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ನ್ಯಾಚುರಲ್ ಡೆತ್ತು, ಸಪೋಸ್ ಏನಾದರೂ ಕೋವಿಡ್ ಬಂದು ಡೆತ್ ಆದರೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅದಕ್ಕೆ 18ರಿಂದ 50 ವರ್ಷ ಏಜ್ ಇರಬೇಕು. ಅವರು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮೇ 31ರಿಂದ ಜೂನ್ 1 ಅವರು ಅಮೌಂಟು ಅಕೌಂಟಲ್ಲಿದ್ದರೆ ಆಟೋ ಡೆಬಿಟ್ ಆಗುತ್ತೆ ಪ್ರತಿ ವರ್ಷವೂ. ಅವ್ರು ಯಾವಾಗಾದರೂ ಕಟ್ಬೋದು. ಅದರ ರಿನಿವಲ್ ಡೇಟ್ ಬಂದುಬಿಟ್ಟು ಮೇ 31 ಇರುತ್ತೆ ಪ್ರತಿ ವರ್ಷವೂ. ಇಲ್ಲಿರೋರೆಲ್ಲ ಯಾರ್ಯಾರು ಮಾಡಿಸಿರೋ ದಯವಿಟ್ಟು ಆ ಸ್ಕೀಮ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಬ್ಯಾಂಕಲ್ಲಿ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲರೂ ಮಾಡ್ಕೊಂಡಿದ್ದೀವಿ. ಇದೆಲ್ಲರಿಗೂ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ, ಆಶಾ ವರ್ಕರ್ಗೆ, ಡಾಕ್ಟರ್ಸ್ಗೆ ಎಲ್ಲರೂ ಮಾಡಿಸ್ಕೋಬೋದು. ಇಂಥವರೇ ಮಾಡಿಸ್ಕೋಬೇಕು ಅಂತ ಏನೂ ಇಲ್ಲ. ಅದು ಇನ್ನೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸುರಕ್ಷಾ ಬಿಮಾ ಯೋಜನಾ, ಅದು ಆಕ್ಸಿಡೆಂಟ್ ಆದರೆ 2 lakhs ಕೊಡ್ತಾರೆ. ವರ್ಷಕ್ಕೆ 12 ರೂಪಾಯಿ. 330 ರೂಪಾಯಿದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ, ವರ್ಷಕ್ಕೆ 330 ರೂಪಾಯಿ. 18ರಿಂದ 50 ವರ್ಷ ಒಳಗಡೆ ಇರೋರು 2 ಇನ್ಶೂರೆನ್ಸ್ ತಗೋಬೋದು. 2 ತಗೊಂಡ್ರೆ ಅವ್ರಿಗೆ ಏನಾದರೂ ಆದರೆ 4 ಲಕ್ಷ ರೂಪಾಯಿ ಇನ್ಶೂರೆನ್ಸು ವಿತಿನ್ 1 ಮಂತಲ್ಲಿ ನಿಮಗೆ ಸೆಟ್ಲ್ ಆಗುತ್ತೆ. ನಮ್ಮ ಗ್ರಾಮೀಣ ಬ್ಯಾಂಕಲ್ಲಿ ಆಲ್ರೆಡಿ ನಮ್ಮ ಶೈಲಜಾ ಮೇಡಮ್ ಇದ್ದರು ಬೈರ್ಕೂರಲ್ಲಿ. ಆವಾಗ ನಮಗೆ VC ಆಗಿತ್ತು 1 year ಬ್ಯಾಕು. ಆಗ ಮುಳಬಾಗಿಲಲ್ಲಿ ಟೋಟಲ್ 35 ಜನ ಕ್ಲೈಮ್ ಆಗಿದೆ. ಗ್ರಾಮೀಣ ಬ್ಯಾಂಕು, ಕೆನರಾ ಬ್ಯಾಂಕು, ಇನ್ನು ಬೇರೆ ಬ್ಯಾಂಕಿಂದ ಎಲ್ಲ 35 ಜನ ಕ್ಲೈಮ್ ಆಗಿದೆ. ಅವ್ರೇನು ಡೆತ್ ಸರ್ಟಿಫಿಕೇಟು ಮತ್ತು ಅವ್ರ ಡೆತ್ ಯಾವ ರೀತಿ ಆಗಿದೆ ಅಂತೇಳಿ ಆಧಾರ್ ಕಾರ್ಡು, ವೋಟರ್ ID ಮತ್ತು ಎಲ್ಲರೂ ಅಷ್ಟೇ ಅಕೌಂಟ್ ಓಪನ್ ಮಾಡಿಬಿಟ್ಟು ನಾಮಿನಿ ಕೊಡೋದಿಲ್ಲ. ದಯವಿಟ್ಟು ಬ್ಯಾಂಕ್ಗೆ ಹೋಗಿ ನಾಮಿನಿ ಕೊಡಿ. ನೀವು ನಾಮಿನಿ ಕೊಟ್ಟರೆ ಇದೊಂದೇ ಅಲ್ಲ, ನೀವು ಸೆಟಲ್ಮೆಂಟ್ ತೊಗೋಬೇಕಂದ್ರೆ ನಾಮಿನಿ ಇದ್ದರೆ ಈಸಿಯಾಗಿ ಆಗುತ್ತೆ. ನಾಮಿನಿ ಇಲ್ಲ ಅಂದರೆ ನೀವು ಮತ್ತೆ ಅದಕ್ಕೆ ನಾಮಿನಿಗೋಸ್ಕರ ಏನೇನೋ ಡಾಕ್ಯುಮೆಂಟ್ಸು ಅವೆಲ್ಲ ಇದು ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಅಕೌಂಟ್ ಓಪನ್ ಮಾಡ್ತಿಲ್ಲ, ನಿಮ್ಮ KYC ಅಪ್ಡೇಟ್ ಮಾಡೋವಾಗ KYC ಅಂದರೆ ನೋ ಯುವರ್ ಕಸ್ಟಮರ್, ಅಂದರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪುರಾವಣೆ ಬಗ್ಗೆ ಎಲ್ಲ ಆಧಾರು, ವೋಟರ್ ID ಎಲ್ಲ ನೀವು ಪ್ರೆಸೆಂಟ್ ಯಾವ ಅಡ್ರೆಸ್ಸಲ್ಲಿದ್ದೀರಾ ಏನು, ಮತ್ತು ಇದು ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಇಟ್ಕೊಡೋದು, ಅದೆಲ್ಲ ನೀವು ಕೊಟ್ಟರೆ ನಿಮಗೆ ಈಸಿಯಾಗಿ ಯಾವುದೇ ಒಂದು ಇವಾಗ ಈ ಸ್ಕೀಮಲ್ಲಿ ಎನ್ರೋಲ್ ಆಗಬೇಕು ಮತ್ತು ನಿಮ್ದು ಅಮೌಂಟ್ ಇರುತ್ತೆ. ನಿಮಗೇನಾದರೂ ಆದರೆ ನಿಮ್ಮ ನಾಮಿನಿಗೆ ಕೊಡಬೇಕಂದ್ರೆ ಕೂಡ ನಿಮ್ಮ ಕ್ಲೈಮ್ ಆಗೋದಕ್ಕೆ ಒಂದು ಈಸಿ ಮೆಥಡ್ ಆಗುತ್ತೆ. ಅಕೌಂಟ್ ಓಪನ್ ಮಾಡಿಬಿಟ್ಟು ಫೋನ್ ನಂಬರ್ ಕೂಡ ಕೊಟ್ಟಿರೋದಿಲ್ಲ ಅಂಥವ್ರು ಫೋನ್ ನಂಬರ್ ಕೊಡ್ರಿ. ಫೋನ್ ನಂಬರ್ ಕೊಟ್ಟು ಅಪ್ಡೇಟ್ ಮಾಡ್ತಾ ಇರಬೇಕು. ಈಗ ನಿಮ್ಮ ಗ್ಯಾಸ್ ಸಬ್ಸಿಡಿ ಇದಕ್ಕೆ ಮುಂಚೆ ಎಲ್ಲ ಕೋವಿಡ್ ಬಂದಾಗಿಂದ ಬರ್ತಾ ಇಲ್ಲ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಆಧಾರ್ ಲಿಂಕ್ ಆಗಿದ್ರೆ ನಿಮ್ದು NPCL ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ನಿಮ್ಮದು ಲಿಂಕ್ ಆಗಿದ್ರೆ ಡೈರೆಕ್ಟ್ ಇದಕ್ಕೆ ಅಮೌಂಟ್ ಬರುತ್ತೆ. ಈಗ ಕೋವಿಡ್ ಟೈಮಲ್ಲಿ ಕೆಲವರಿಗೆಲ್ಲ ಜನ್ಧನ್ ಅಕೌಂಟ್ಗೆ 500 ರೂಪೀಸ್ ಎಲ್ಲ ಬಂತು. ಮತ್ತು ಇವರು ಕೂಲಿ ಕಾರ್ಮಿಕರಿಗೆ 2,2 ಸಾವಿರ ಎಲ್ಲ ಬಂತು. ಅಂಥವರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಕೊಟ್ಟು ಕರೆಕ್ಟಾಗಿ ಅವ್ರದ್ದು ಡಾಕ್ಯುಮೆಂಟ್ ಎಲ್ಲ ಇರೋದಕ್ಕೆ ಅವ್ರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬರುತ್ತೆ. ಯಾವುದ್ರೂ ಒಂದು ಅಕೌಂಟಿಗೆ ಮಾತ್ರ ಬರುತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಎಲ್ಲ ಲಾಸ್ಟ್ ಅಕೌಂಟಿಗೆ ಬರುತ್ತೆ. ಈಗ ನೀವು ಫಸ್ಟ್ ಕೆನರಾ ಬ್ಯಾಂಕಲ್ಲಿ ಮಾಡಿರ್ತೀರಾ, ಮತ್ತು ಗ್ರಾಮೀಣ ಬ್ಯಾಂಕಲ್ಲಿ ಮಾಡ್ತೀರಾ, ಮತ್ತು SBI ಬ್ಯಾಂಕ್ ಮಾಡ್ತೀರಾ, ಲಾಸ್ಟ್ SBI ಅಕೌಂಟಿಗೆ ಬರುತ್ತೆ. ನೀವು ಇಷ್ಟು ದಿನ ನಿಮ್ಮ ಕೆನರಾ ಬ್ಯಾಂಕ್ ಬರ್ತಾ ಇರುತ್ತೆ, ಆದರೆ ಲಾಸ್ಟ್ ಅಕೌಂಟ್ ಬರುತ್ತೆ.
ಅದಕ್ಕೆ ನೀವು KYC ಎಲ್ಲ ಕೊಡ್ರಿ. ಮತ್ತು ನಮ್ಮ ಬ್ಯಾಂಕಲ್ಲಿ ನೀವು ATM ಕಾರ್ಡ್ ತೊಗೊಂಡು ರೂಬೇ ಡೆಬಿಟ್ ಕಾರ್ಡ್ ಅಂತ ಬರುತ್ತೆ, ಇದು ನಮ್ಮ ಇಂಡಿಯಾದಲ್ಲಿ ಇದಾಗೋದು. ಈ ಡೆಬಿಟ್ ಕಾರ್ಡ್ ನೀವು ತೊಗೊಂಡು ಮಾಮೂಲಿ ಡೆಬಿಟ್ ಕಾರ್ಡ್ ATM ಕೊಡ್ತಾರೆ, 1 ವರ್ಷದಲ್ಲಿ ಅಟ್ಲೀಸ್ಟು 34 ಟೈಮ್ಸ್ ನೀವು ಹಾಕಿ ತೆಗೆದ್ರೆ ನಿಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಆಕ್ಸಿಡೆಂಟ್ ಆದರೆ 1 ಲಕ್ಷ, ಸಪೋಸ್ ಡೆತ್ ಆದರೆ ಜಸ್ಟ್ ಹಾಕಿ ತೆಗೆಯೋದು, ನೀವು ಇದಕ್ಕೆ ಯಾವುದೇ ದುಡ್ಡು ಏನು ಕಟ್ಟಷ್ಟಿಲ್ಲ, ನೀವು ಜಸ್ಟ್ ಹಾಕಿ ತೆಗೆದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಮತ್ತು ಈಗ ನೀವು ಬ್ಯಾಂಕ್ಗೆ ಹೋಗೋಷ್ಟೇನಿಲ್ಲ, ನಮ್ಮ ಬ್ಯಾಂಕಲ್ಲಿ ಫೋನ್ ನಂಬರ್ಸ್ ಇದೆ, ಫೋನ್ ಮಿಸ್ ಕಾಲ್ ಕೊಟ್ಟರೆ ಮಿನಿ ಸ್ಟೇಟ್ಮೆಂಟು, ನಿಮ್ಗೆ ಅಕೌಂಟ್ ಬ್ಯಾಲೆನ್ಸು ಎಲ್ಲ ಸಿಗುತ್ತೆ. ಅದೇ ರೀತಿ ನಮ್ಮದು ಕ್ಯಾನ್ ಆ್ಯಪು ಮತ್ತು ಗ್ರಾಮೀಣ ಬ್ಯಾಂಕ್ ಕೂಡ, ಗ್ರಾಮೀಣ ಬ್ಯಾಂಕ್ದು ಐತಲ್ಲ ಸರ್, ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ, ನೀವು ಅದರಲ್ಲೇ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತೀರಲ್ಲ, ಅದೇ ರೀತಿ ಭೀಮ್ ಅಂತಿದೆ, ಭಾರತ್ ಇಂಟರ್ಫೇಸ್ ಮನಿ ಟ್ರಾನ್ಸ್ಫರ್ ಅಂತ. ಒಂದು ದಿನಕ್ಕೆ 40,000 ಕಳಿಸ್ಬೋದು ನೀವು, ಅದರಲ್ಲಿ ಯಾವುದೇ ಚಾರ್ಜಸ್ಸು ಏನು ಕಟ್ಟಾಗೋದಿಲ್ಲ. ನೀವು ಬ್ಯಾಂಕ್ಗೆ ಪ್ರತಿ ಸತಿ ಇವಾಗ ಕೋವಿಡ್ ಬಂದಾಗ ನೀವು ಬ್ಯಾಂಕ್ಗೆ ಬಂದರೆ ನಿಮಗೂ ತೊಂದರೆ ಆಗುತ್ತೆ, ಪ್ರತಿಯೊಂದಕ್ಕೂ ಬ್ಯಾಂಕ್ಗೆ ಬರಬೇಕು, ಪಾಸ್ಬುಕ್ ಎಂಟ್ರಿಗೂ ಅಂತ ಹೇಳ್ತಾರೆ. ಎಲ್ಲ ಡಿಜಿಟಲ್ ಪೇಮೆಂಟ್ ಆಗಿದೆ, ಡಿಜಿಟಲ್ ಪೇಮೆಂಟ್ ಆಗಿ ನೀವು ಮನೆಯಿಂದನೇ ಎಲ್ಲ ಮಾಡ್ಕೋಬೋದು. ನಾರ್ಮಲ್ ಫೋನಲ್ಲಿ ಕೂಡ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು. *99 ಅಂತ ಬರುತ್ತೆ, ಅದು *99 ಹಾಕಿದ್ರೆ ಟೋಟಲ್ 12 ಲ್ಯಾಂಗ್ವೇಜಲ್ಲಿ ಬರುತ್ತೆ ನಿಮಗೆ. ಕನ್ನಡ, ಇಂಗ್ಲೀಷು, ಹಿಂದಿ, ತೆಲುಗು, ಉರ್ದು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ATM ಲಾಸ್ಟ್ 6 ಡಿಜಿಟ್ಸು ನಂಬರ್ ಹಾಕಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಒಂದು ದಿನಕ್ಕೆ *99 5,000 ರೂಪಾಯಿ ಕಳಿಸ್ಬೋದು. ಭೀಮ್ ಆ್ಯಪಲ್ಲಿ 40,000 ಕಳಿಸ್ಬೋದು. ಎನಿ ಬ್ಯಾಂಕು, ನೋ ಚಾರ್ಜಸ್, ಏನು ಚಾರ್ಜಸ್ ಕಟ್ಟಾಗೋದಿಲ್ಲ. ನೀವು ಪ್ರತಿಯೊಂದಕ್ಕೂ ಬ್ಯಾಂಕ್ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಅದು ನಿಮ್ಗೆ ಇದಾಗುತ್ತೆ. ಇದೆಲ್ಲ ಇವಾಗ ಫೋನ್ಪೇ ಗೂಗಲ್ ಪೇ ಇಲ್ಲಿರೋಲ್ಲ ಯೂಸ್ ಮಾಡ್ತಿರಲ್ಲ, ಗೊತ್ತಲ್ಲ, ಎಲ್ಲರ ಹತ್ರ ಸ್ಮಾರ್ಟ್ ಫೋನೇ ಇದೆ. ಅದೇ ರೀತಿ ಇದು ಭೀಮು ಯೂಸ್ ಮಾಡಿ, ಇದು ಗೌರ್ಮೆಂಟ್ ಆ್ಯಪು, ನಿಮಗೆ ಅದು ಅಮೌಂಟು ಅಷ್ಟೇ ಕರೆಕ್ಟಾಗಿ ಇದಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳ್ತೀವಿ, ನಮ್ಮ ಬ್ಯಾಂಕ್ ಅವರು ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡೋದಿಲ್ಲ. ನಿಮಗೆ ಪ್ರೈಸ್ ಮನಿ ಬಂದಿದೆ, ನಿಮ್ಮದು CCV ನಂಬರ್ ಹೇಳಿ, ನಿಮ್ಮದು ಲಾಸ್ಟ್ ಇದು ATMದು 4 ಡಿಜಿಟ್ ನಂಬರ್ ಹೇಳಿ ಅಂದರೆ ನಾವು ಮ್ಯಾನೇಜರ್ ಆಗಲಿ ಆಫೀಸರ್ಸ್ ಆಗಲಿ ನಿಮಗೆ ಫೋನ್ ಮಾಡೋದಿಲ್ಲ. ನಮಗೆ ನಿಮ್ಮ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ, ಮತ್ತು ನಿಮ್ಮ ಪುನಃ ನಾವು ಕೇಳೋದಿಲ್ಲ. ಇದು ಫೇಕ್ ಕಾಲ್ಸ್ ಎಲ್ಲ ಬರ್ತಾ ಇದೆ, ಇದು ಸೈಬರ್ ಕ್ರೈಮ್ ಅಂತಾರೆ. ಅಂಥವೆಲ್ಲ ನೀವು ಇದು ಮಾಡಿಬಿಡಿ, ಏನೋ ಅವ್ರಿಗೆ ರೆಸ್ಪಾನ್ಸ್ ಕೊಡಬೇಡಿ, ನಾವು ಬ್ಯಾಂಕ್ ಹೋಗಿ ಮಾತಾಡ್ತೀವಿ ಅಂತ ಹೇಳಿ. ಯಾಕಂದರೆ ಯಾರೂ ಫೋನ್ ಮಾಡೋದಿಲ್ಲ, ಯಾರು ನಿಮಗೆ ಪ್ರೈಸ್ ಮನಿ ಸುಮ್ಮನೆ ಕೊಡೋದಿಲ್ಲ. ಯಾವುದೇ ವ್ಯಕ್ತಿ ಸುಮ್ಮನೆ ಕೊಡ್ತಾರೆ ಹೇಳಿ ಪ್ರೈಸ್ ಮನಿ? ಕೊಡೋದಿಲ್ಲ. ಅದಕ್ಕಾಗಿ ನೀವು ದಯವಿಟ್ಟು ಏನು ಮಾಡ್ತೀರಂದರೆ ಅದನ್ನು ಇದು ಮಾಡಿಬಿಡಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೊಡಬೇಡಿ, ಬ್ಯಾಂಕಿಗೆ ಬನ್ನಿ, ಬ್ಯಾಂಕಲ್ಲಿ ಇದು ಮಾಡ್ಕೊಳ್ಳಿ. ನಾವು ಬ್ಯಾಂಕ್ ಅವ್ರು ಯಾವುದೇ ಕಾರಣಕ್ಕೂ ನಾವು ಪ್ರತಿಯೊಂದು ಮೀಟಿಂಗಲ್ಲೂ ನಾನು ಹೇಳ್ತಾನೆ ಇದ್ದೀನಿ. ಈಗ ಮೊನ್ನೆ ಕೂಡ ಅಂತೆ, ನಿಮ್ಮ ಇದರಲ್ಲಿ ನರ್ಸು ಕುಮಾರಗೌಡ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಅರ್ಚನಾ ಅಂತ, ಆ ಹುಡುಗಿ OTP ಸೆಲ್ಫ್ ಇದರಲ್ಲಿ ಇದು ಮಾಡಿದ್ದಾಳೆ. ಅವಳೇ ಹೇಳಿದ್ದಾಳೆ, ಫಸ್ಟ್ 50,000 ತೆಗ್ದವ್ರೆ, ಪ್ರೈಸ್ ಮನಿ ಬಂದಿದೆ ಮತ್ತೆ ಹೇಳಿ ಅಂತ, ಮತ್ತೆ 50,000 ತೆಗ್ದಾರೆ. ಟೋಟಲ್ 1 ಲಕ್ಷ ರೂಪಾಯಿ ಹುಡುಗಿದು ಹೋಗಿದೆ. 1 ವರ್ಷ ಆಗಿದೆ. ನಾನು ಆ ಹುಡುಗಿಗೆ ಅವತ್ತೇ ಹೇಳಿದೆ, ಸೈಬರ್ ಕ್ಲೈಮ್ಗೆ ಹೋಗಮ್ಮ, ಇದು ಮಾಡು ಅಂತ ಹೇಳಿದೆ. ಡಿಲೇ ಮಾಡ್ಕೊಂಡಿದ್ದೋದ್ಲು, 1 ವರ್ಷ ಡಿಲೇ ಮಾಡ್ಕೊಂಡಿದ್ದೋದ್ಲು. ಈಗ ಅಮೌಂಟು ಬಂದಿಲ್ಲ. ಯಾಕೆ? ಯಾರು ಕೊಡ್ತಾರೆ ಹೇಳಿ? ಯಾರೂ ಕೊಡೋದಿಲ್ವಲ್ಲ, ಸುಮ್ಮನೆ ಯಾರೂ ಕೊಡೋದಿಲ್ಲ. ಅದಕ್ಕೆ ನೀವು ಫೇಕ್ ಕಾಲ್ಸ್ಗೆಲ್ಲ ಇದು ಮಾಡಬೇಡಿ. ನೀವು ಇದು ಇನ್ಶೂರೆನ್ಸ್ ಇದೆ, ನಿಮ್ದು ಯಾವ್ಯಾವ ಬ್ಯಾಂಕಲ್ಲಿ ಇದೆಯೋ ಆ ಬ್ಯಾಂಕಲ್ಲಿ ನೀವು ಮಾಡ್ಕೊಳ್ಳಿ. ಹೊಸ್ದಾಗೇನು ಅಕೌಂಟ್ ಏನು ಬೇಕಾಗಿಲ್ಲ. ನಿಮ್ದು ಯಾವ ಬ್ಯಾಂಕಲ್ಲಿದ್ದರೆ ಆ ಬ್ಯಾಂಕಲ್ಲಿ ಹೋಗಿ ಈ ಥರ ಇನ್ಶೂರೆನ್ಸು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಆರ್ಥಿಕ ಸಾಕ್ಷರತಾ ಕೇಂದ್ರದ ಅಂಬಿಕಾ ಮೇಡಮ್ ಬಂದು ಹೇಳಿದ್ರು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಫಾರ್ಮು ನನ್ನ ಹತ್ರ ಇದೆ, ಡಾಕ್ಟ್ರಿಗೆ ಕೊಡ್ತೀನಿ ನಾನು. ಇದು ಯೂಸ್ ಮಾಡ್ಕೊಂಡು ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ವರ್ಷಕ್ಕೆ 342 ರೂಪಾಯಿ ಕಟ್ಟೋ ಸರ್, ನಮಗೆ 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ವರ್ಷಕ್ಕೆ. ಸಪೋಸ್ 10 ವರ್ಷ ಕಟ್ಟರೆ 3,420 ರೂಪಾಯಿ ಆಗುತ್ತೆ. ನಿಮಗೆ ಬರೋದೆಷ್ಟು? 4 ಲಕ್ಷ ರೂಪಾಯಿ ಬರುತ್ತೆ ನಿಮಗೆ. ಇದು ಒಳ್ಳೆ ಸ್ಕೀಮು. ನೀವು ಆಶಾ ವರ್ಕರ್ಸು, ಡಾಕ್ಟರ್ಸು ಸರ್ ನೀವು ಮಾಡಿಸ್ಕೋಬೋದು, ಇನ್ಕ್ಲೂಡ್ ನಾವು ಮಾಡಿಸ್ಕೊಂಡಿದ್ದೀವಿ, ನಮ್ಮ ಸ್ಟಾಫ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ ನಾವು ಅದನ್ನು. ಒಳ್ಳೆ ಸ್ಕೀಮು. ಅದೇ ರೀತಿ ಇವತ್ತು ಆಶಾ ವರ್ಕರ್ಗೆ ನಮ್ಮ ವತಿಯಿಂದ ಸ್ಯಾನಿಟೈಸರು ಮತ್ತು ಮಾಸ್ಕನ್ನು ವಿತರಣೆ ಮಾಡೋದಕ್ಕೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಈಗ ನಮ್ಮದು ಏಜೆನ್ಸಿಗಳಿಗೆ ಅಕೌಂಟ್ಸ್ ಇರೋದಿಲ್ವಲ್ಲ ಅಂಥವ್ರಿಗೆ ಬೇಕಾದರೆ ಮೇಡಮ್ ಹೆಲ್ಪ್ ಮಾಡ್ತಾರೆ. ನಿಮ್ಮದು ಆಧಾರ್ ಕಾರ್ಡು ಇದು ಒಂದು ವಾರ್ಡ್ ನಾವು ಸೆಲೆಕ್ಟ್ ಮಾಡಿರ್ತೀವಿ. ನಿಮ್ದು ಅಕೌಂಟ್ ಇಲ್ಲ ಅಂದರೆ ಕೂಡ ಯಾವ ವಾರ್ಡ್ ಬರುತ್ತೆ ಏನು, ನಾರ್ಮಲ್ ಅಕೌಂಟ್ ನೀವು ಎಲ್ಲಾದರೂ ಮಾಡ್ಕೋಬೋದು. ಜನ್ಧನ್ ಅಕೌಂಟ್ 0 ಅಕೌಂಟ್ ಬೇಕಂತೀರಲ್ಲ, 50,000 ಮಾತ್ರ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗುತ್ತೆ ವರ್ಷಕ್ಕೆಲ್ಲ ಸೇರಿ. 1 ಮಂತ್ಗೆ 10,000 ವಿತ್ಡ್ರಾವಲ್ಲು ಅಷ್ಟೇ. ನೀವು ಅದರಲ್ಲಿ ಲಕ್ಷ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಎಲ್ಲರೂ 0 ಬ್ಯಾಲೆನ್ಸ್ ಅಕೌಂಟ್ ಬೇಕು, 0 ಬ್ಯಾಲೆನ್ಸ್ ಅಕೌಂಟ್ ಬೇಕು ಅಂದರೆ 0 ಬ್ಯಾಲೆನ್ಸ್ ಅಕೌಂಟಲ್ಲಿ SMS ಚಾರ್ಜಸ್ಸು ಬೀಳುತ್ತೆ, ATM ಚಾರ್ಜಸ್ಸು ಬೀಳುತ್ತೆ. ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದಾಗ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಆ ಚಾರ್ಜಸ್ ಮಾತ್ರ ಬೀಳಲ್ಲ ಹೊರತು ಬೇಕಾ ಅದು ಕೂಡ ನಾರ್ಮಲ್ಲೇ. ಆದರೆ ಸ್ಮಾಲ್ ಅದು ಇವಾಗ ನಮ್ಮ ಬ್ಯಾಂಕಲ್ಲಿ ಬೇಸಿಕ್ ಸೇವಿಂಗ್ ಅಕೌಂಟ್ ಅಂತ ಬರುತ್ತೆ, BSBD ಅಕೌಂಟು, ಅದೊಂದು ಸ್ಮಾಲ್ ಅಕೌಂಟ್ ಸೇವಿಂಗ್ ಮಾಡ್ಕೊಂಬರೋದು. ಮತ್ತು ಜನ್ಧನ್ ಅಕೌಂಟು ನಾರ್ಮಲ್ ಅಕೌಂಟ್ ಆದರೆ ಗ್ರಾಮೀಣ ಬ್ಯಾಂಕಲ್ಲಿ 1,000 ರೂಪಾಯಿ ಇದೆ, ನಮ್ಮ ಕೆನರಾ ಬ್ಯಾಂಕಲ್ಲೂ 1,000 ರೂಪಾಯಿ ಇದೆ, SBIಯಲ್ಲಿ ರೂರಲ್ ಅರ್ಬನ್ ಅಂತೇಳಿ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತಲ್ಲ, ಅದು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ 0 ಬ್ಯಾಲೆನ್ಸ್ ಅಕೌಂಟ್ ಮಾಡ್ಕೊಂಡಿದೆ ಹೊರತು ಇದರಲ್ಲಿ SMS ಚಾರ್ಜಸ್ಸು ಎಲ್ಲ ಬೀಳುತ್ತೆ. 50,000 ಮೇಲೆ ಟ್ರಾನ್ಸಾಕ್ಷನ್ ಮಾಡೋಷ್ಟಿಲ್ಲ. ಸುಮಾರು ಜನ ಅದರಲ್ಲಿ ಮಾಡಿಬಿಟ್ಟು ತುಂಬ ಟ್ರಾನ್ಸಾಕ್ಷನ್ ಮಾಡಿ ಎಕ್ಸಿಸ್ಟ್ ಆಗಿ ಮತ್ತೆ ಅವರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ನಾರ್ಮಲ್ ಅಕೌಂಟ್ ಮಾಡ್ಕೊತಾರೆ. ಇದು
0 ಬ್ಯಾಲೆನ್ಸ್ ಅಂದರೆ ಇದೊಂದೇ ಬೆನಿಫಿಟ್ ನಿಮಗೆ, ನಿಮಗೆ ಅದೆಲ್ಲ ಬೀಳುತ್ತೆ. ಅವರು ಆಧಾರ್ ಕಾರ್ಡು ಚೇಂಜ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಗ್ರಾಮೀಣ ಬ್ಯಾಂಕಲ್ಲಿ ಮಾಡ್ತಾ ಇದ್ದಾರೆ, ಕೆನರಾ ಬ್ಯಾಂಕಲ್ಲಿ ಮಾಡ್ತಾ ಇದ್ದಾರೆ, SBI ಅಲ್ಲಿ ಮಾಡ್ತಾ ಇದ್ದಾರೆ. ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮುನ್ಸಿಪಲ್ ಆಫೀಸಲ್ಲೋ ಇಲ್ಲಾಂದ್ರೆ ತಹಸೀಲ್ದಾರ್ ಆಫೀಸರ್ ರೆಸಿಡೆಂಟಲ್ ಸರ್ಟಿಫಿಕೇಟ್ ಹೊಂದಿರಬೇಕು, ವೋಟರ್ ID ಏನಾದರೂ ಇರುತ್ತಲ್ಲ ಅದನ್ನು ಕೊಟ್ಟು, ಮತ್ತು ಬಾಡಿಗೆಗೆ ಇರ್ತಿರಲ್ಲ ಬಾಡಿಗೆದು ಇದು ಮಾಡಿದ್ರೆ ಅವರು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದ್ರು नमस्कार, डॉक्टर्स डे शुभाशया. सो मैं कनाडा जास्ती बरल हुआ, सो हिंदी में बात करता हूँ. तो डॉक्टर्स का जो रोल है, जैसा मैडम ने कहा, वी कैन नॉट से ओनली नेक्स्ट टू गॉड, वी कैन से दैट गॉड इज प्रेजेंट इन डॉक्टर, देयर माइंड सेट, देयर वर्क एंड एक्शन. सो भगवान पृथ्वी पर प्रकट होते हैं डिफरेंट रूप में, खुद नहीं आते हैं, किसी के थ्रू, किसी इंसान के थ्रू वो उनको रास्ता दिखाते हैं कैसे करने का. और जन समुदाय लोगों को किस तरह सुरक्षित रखने का, लंबी आयु प्रदान करने का, स्वस्थ जीवन प्रदान करने का. तो आज का समय दिन इसीलिए इम्पोर्टेंट है और महत्वपूर्ण है, जो समझने के लिए. वैसे हर दिन हर इंसान के लिए उतना ही महत्वपूर्ण होता है, लेकिन डॉक्टर्स डे एक ऐसा डे है जिस दिन एक पेशेंट को, एक डॉक्टर को सम्मान देने का दिन है और समझने का दिन है, जो डॉक्टर खुद समझे उनका क्या महत्व है और पेशेंट ये समझे जो डॉक्टर का क्या महत्व है. तो इसीलिए ये डॉक्टर्स का इम्पोर्टेंस बताने की चीज़ नहीं है, समझने की चीज़ है. ये प्रत्यक्ष है, इट इज़ एपरेंट. सो मैं भी बैंकिंग का विषय में संक्षेप में बताऊंगा. मैडम ने सारा कुछ बता दिया, अन्नी हेलीदारा मैडम डिटेल्स लो. सो मी फाइनेंस पार्ट ಸ್ವಲ್ಪ समथिंग आई विल टेल. So actually in Canara Bank अन्य ಜಾಸ್ತಿ ಮೀನ್ಸ್ ಮ್ಯಾಕ್ಸಿಮಮ್ ಸ್ಕೀಮ್ಸ್ ಇದೆ. ಡಾಕ್ಟರ್ಸ್, ನರ್ಸ್, ಸ್ಪೆಸಿಫಿಕ್ಸ್ ಲೋನ್ ಸ್ಕೀಮ್ಸ್, ಫಿನಾನ್ಸ್ ಸ್ಕೀಮ್ಸ್ ಇದೆ, ಡಿಪಾಸಿಟ್ ಸ್ಕೀಮ್ಸ್ ಇದೆ. ಆನ್ ಕೆನರಾ ಡಾಕ್ಟರ್ಸ್ ಚಾಯ್ಸ್ ಇದೆ. ಇನ್ ದ್ಯಾಟ್ ಎನಿ ವಿ ಕ್ಯಾನ್ ಫಿನಾನ್ಸ್ ಎ small clinic to a multiplex type hospital with all facilities. So इसके तहत 10 लाख तक का लोन हम लोग वी कैन गिव विदाउट कोलेट्रल CGTMSE कवरेज. अगर हुआ तो हम 10 लाख नहीं, उससे अधिक 1 करोड़ तक, मोर देन 1 करोड़ ऑल्सो वी कैन गिव. सो बहुत सारे रास्ते हैं फाइनेंशियल सहयोग करने का और ऋण देने का, उसको प्रमाणित करने का. उसके अलावा जो डिपॉजिट्स के स्कीम हैं, डिपॉजिट के स्कीम्स हैं, इंश्योरेंस के स्कीम्स हैं, ऐसा कोई स्कीम नहीं है जो अछूता है. सो एवरीथिंग वी आर हैविंग एंड ऑन दिस वेरी ऑस्पिशियस डे आई विल नॉट टेक मच टाइम, क्योंकि जैसा मैडम ने बता दिया, FI प्रोडक्ट्स को, चाहे जनधन, JJBO, इंश्योरेंस तो त्वरित इमीडिएटली सबको ले लेना चाहिए, क्योंकि लाइफ जो है अपने रास्ते में चलता है. हर एक कोई प्रयास करते हैं उसको सुरक्षित रखने का, लेकिन कुछ चीज़ें ऐसी होती हैं जो नियति से ऊपर है, समझ से ऊपर होता है. इट इज़ बियॉन्ड आवर एक्सपेक्टेशन एंड इमेजिनेशन. एंड ऑफ कोर्स तो उसी को सुरक्षित करने के लिए जहाँ तक हम और हमारे शुभ हाथ, डॉक्टर्स के शुभ हाथ पहुँच सकते हैं, वहाँ तक अपने हम कर सकते हैं, उससे आगे. क्योंकि कोई भी इंसान जाता है, वो जाता तो अकेले हैं, बहुत कुछ अपने साथ लेके जाता है, बहुत कुछ छोड़ के भी जाता है. प्रियजनों को छोड़ के जाता है, अतिथिजनों को छोड़ के जाता है, जिनका भविष्य है. तो ये सब जो प्रोडक्ट्स हैं उनके भविष्य को सुरक्षित करता है, उनके नेक्स्ट जनरेशन को सुरक्षित करता है. तो इसीलिए हमारा सबसे रिक्वेस्ट है डिजिटल ट्रांजैक्शन को प्रमोट करने का. रुपए कार्ड से सब कुछ का इन्होंने बताया मैडम ने. उसके साथ साथ इंश्योरेंस स्कीम हो गया. उसके बाद बहुत सारे स्कीम्स हैं, अदर स्कीम्स है, जो मैं डिटेल में आपको बताऊंगा एक एक करके. लेकिन अभी मैं ज़्यादा समय न लेते हुए मैं सबको धन्यवाद करता हूँ. अगेन बेस्ट विशेष फॉर सर. माय नेम हरीश कुमार, असिस्टेंट मैनेजर कर्नाटक ग्रामीण बैंक. सर हैप्पी डॉक्टर्स डे सर. ऑन बिहाफ ऑफ ऑल बैंकर्स इन मुलबागल ऑल ओवर ವಿ ಥ್ಯಾಂಕ್ ಎವ್ರಿ ಒನ್. ಈ ಕೋವಿಡ್ ಟೈಮ್ನಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು BLVC ಅವರು ಅಹಿತ್ ಸರ್. ಥ್ಯಾಂಕ್ಸ್ ಸೋ ಮಚ್ ಫ್ರಮ್ ಅವರ್ ಬ್ಯಾಂಕಿಂಗ್ ಸೆಕ್ಟರ್. ಇವತ್ತಿನ ದಿವಸ ನಾನು ಮೊಟ್ಟ ಮೊದಲನೇದಾಗಿ ವಿಶ್ವ ವೈದ್ಯ ದಿನಾಚರಣೆಯ ಎಲ್ಲ ವೈದ್ಯರಿಗೂ ಶುಭಾಶಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ
ಈ ಒಂದು ಆರ್ಥಿಕ ಸಾಕ್ಷರತಾ ಕೇಂದ್ರ ಮುಳಬಾಗಿಲು ಇದರ ಒಂದು ಆರ್ಥಿಕ ಸಲಹೆಗಾರ್ತಿಯಾದಂತಹ ನಮ್ಮ ಅಂಬಿಕಾ ಮೇಡಮ್ನವರು ವೈದ್ಯರ ಒಂದು ಸೇವೆಯನ್ನು ಗುರುತಿಸಿ ಅವ್ರಿಗೊಂದು ಇವತ್ತಿನ ದಿವಸ ಅವ್ರನ್ನ ನಾವು ಸ್ಮರಿಸೋಣ, ಇವತ್ತಿನ ದಿವಸ ಅವರ ಒಂದು ಸೇವೆಯನ್ನು ನಾವು ಶ್ಲಾಘಿಸೋಣ ಅನ್ನೋ ಒಂದು ಮಟ್ಟದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆದರೆ ಇದು ಬಹಳಷ್ಟು ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಗಳು ಮುಂದಿನ ದಿವಸಗಳು ಮಾಡಬೇಕು. ಪ್ರತಿಯೊಬ್ಬರ ಸೇವೆಯೂ ಸಮಾಜಕ್ಕೆ ಅವಶ್ಯಕತೆನೇ. ಆದರೆ ಈ ಒಂದು ವೈದ್ಯರ ಸೇವೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಅಂದರೆ ವೈದ್ಯರು ದೇವ್ರಿಗಿಂತ ಹೆಚ್ಚಿನ ರೂಪದಲ್ಲಿ ನಮಗೆ ಸೇವೆಯನ್ನು ಸಲ್ಲಿಸ್ತಾರೆ. ಯಾಕಂದರೆ ದೇವ್ರು ಕಾಣಿಸಲ್ಲ, ಕಾಣಿಸೋ ದೇವರು ಅಂದರೆ ವೈದ್ಯರೇ. ನಮಗೆ ಏನೇ ಆರೋಗ್ಯದಲ್ಲಿ ತೊಂದರೆ ಆದಾಗ ನಾವು ಮೊಟ್ಟ ಮೊದಲು ವೈದ್ಯರ ಹತ್ರನೇ ಹೋಗೋದು. ಅದಕ್ಕೆ ತಾಯಿ ಜನ್ಮ ಕೊಡ್ತಾಳೆ, ವೈದ್ಯರು ಪುನರ್ಜನ್ಮ ಕೊಡ್ತಾರೆ. ಆದ್ದರಿಂದ ನಾವು ವೈದ್ಯರನ್ನು ಸಮಾಜದಲ್ಲಿ ಗೌರವಿಸೋಣ ಮತ್ತು ಅವರ ಒಂದು ಕೆಲಸ ಕಾರ್ಯಗಳನ್ನು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ವೈದ್ಯರಿಗೂ ಭಾಳಷ್ಟು ಗೌರವಯುತವಾಗಿ ಅವ್ರನ್ನ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ, ಭಾಳಷ್ಟು ಕಡೆ ವೈದ್ಯರು ಅಂತಂದರೆ ಹಲ್ಲೆಗಳು ಅದು ಇದು ಆಗ್ತಾಯಿದೆ. ಇದು ಕಾನೂನು ರೀತಿಯಲ್ಲಿ ಭಾಳಷ್ಟು ಅಪರಾಧ. ಇದು ಯಾರೇ ಆಗಿರಲಿ, ವೈದ್ಯರ ಬಗ್ಗೆ ಆಗಲಿ, ವೈದ್ಯಕೀಯ ಒಂದು ಕೆಲಸ ಮಾಡೋರ ಬಗ್ಗೆ ಆಗಲಿ ಅವಹೇಳನಕಾರಿ ಮಾತನಾಡೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಮತ್ತು ಅವ್ರ ಮೇಲೆ ಹಲ್ಲೆ ಮಾಡೋದು ಇಂತಹ ಭಾಳಷ್ಟು ಖಂಡನಾರ್ಹ ಅಪರಾಧ ಇದು. ಆದ್ದರಿಂದ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೊಂದೇ, ದೇವರು ಜನ್ಮ ಕೊಡ್ತಾನೆ, ದೇವರು ಪುನರ್ಜನ್ಮ ಕೊಡ್ತಾರೆ. ಈ ದೇವರು ಜನ್ಮ ಕೊಟ್ಟಾಗ ಈ ವೈದ್ಯರು ಪುನರ್ಜನ್ಮ ಕೊಡ್ತಾರೆ. ಆದ್ದರಿಂದ ಅವ್ರನ್ನ ನಾವು ಗೌರವಿಸೋಣ, ಅವ್ರನ್ನ ಗೌರವಿಸಿ ಅವ್ರಿಗೆ ಒಂದು ಈ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸಂದೇಶ ನೀಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಜನರಲ್ಲಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಏನಿವತ್ತು ಆರ್ಥಿಕ ಸಾಕ್ಷರತಾ ಕೇಂದ್ರ ಮುಳಬಾಗಿಲು ವತಿಯಿಂದ ವೈದ್ಯರ ದಿನಾಚರಣೆಯ ಪರವಾಗಿ ಸರ್ಗೆ ಮತ್ತು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಒಂದು ಬೀಳ್ಕೊಡುಗೆ ಕೊಡಬೇಕಂತೇಳಿ ಇವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ತುಂಬ ಕೃತಜ್ಞತೆ ನಾವೆಲ್ಲರೂ ಸಲ್ಲಿಸಬೇಕು. ಯಾಕೆಂದರೆ ಈ ಕಾಳಜಿ, ಸೇವೆ ಅನ್ನೋ ಮನೋಭಾವನೆ ಬರೋದು ಭಾಳಷ್ಟು ಕಡಿಮೆ. ಸೊ ಹಾಗಾಗಿ ನಮ್ಮ FLC ಅಂಬಿಕಾ ಅವರು ಕಳೆದ ವರ್ಷ ಕೂಡ ನನಗೆ ಗ್ರಾಮ ಸ್ವರಾಜ್ ಅಭಿಯಾನದಲ್ಲಿ ಮತ್ತು ಮಿಷನ್ ಇಂದ್ರಧನುಷ್ ಪ್ರೋಗ್ರಾಮ್ ನಾವೆಲ್ಲ ಗ್ರಾಮವಾರು ಭೇಟಿ ಮಾಡೋಕ್ಕೆ ಹೋದಾಗ ಭೇಟಿಯಾಗಿದ್ದರು. ಅಂದರೆ ಗ್ರಾಮ ಮಟ್ಟದಲ್ಲಿ ಬೆನಿಫಿಷರಿಗೆ ಯಾವ ರೀತಿಯಾಗಿ ರೀಚ್ ಆಗಿದೆ, ಅಕೌಂಟ್ಸ್ ಓಪನಿಂಗಿಂದ ಹಿಡಿದು ಬೆನಿಫಿಷರಿ ಮನೆಗೆ ರೀಚ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಸ್ಪಾಟ್ ವೆರಿಫಿಕೇಷನ್ ಮಾಡೋಕ್ಕೆ ಹೋದಾಗ ಅವರೆಲ್ಲ ತಂಡದ ಜೊತೆ ನಮ್ಮ ಜೊತೆ ಇದ್ದರು. ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಮುಳಬಾಗಿಲಲ್ಲಿ. ಸೊ ಅದೇ ರೀತಿಯಾಗಿ ಏನಿವತ್ತು ವೈದ್ಯರ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ, ಈ ವೈದ್ಯರ ದಿನಾಚರಣೆಯ ಯಾರ ಪರವಾಗಿ ಅಂತೇಳಿ ಮೊದಲೇ ಅಮ್ಮ ಹೇಳ್ತಾಯಿದ್ರು ಅಂಬಿಕಾ, ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅಂತ ಅವರ ಸ್ಮರಣಾರ್ಥ ಈ ಒಂದು ವೈದ್ಯರನ್ನು ಸ್ಮರಿಸುವಂಥ ದಿನಾಚರಣೆನ ನಾವು ಮಾಡ್ತಾಯಿದ್ದೀವಿ. ಕಾರಣ ಏಕೆಂದರೆ ಆ ಬಿಧಾನ್ ಚಂದ್ರ ರಾಯ್ ಅನ್ನೋರು ಅಷ್ಟು ಸೇವೆಯನ್ನು ಸಮಾಜಕ್ಕೆ ಕೊಟ್ಟು ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಅಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ಪುನಃಸ್ಮರಣೆ ಮಾಡಬೇಕು, ಆ ಹೆಸರು ಮತ್ತೆ ವರ್ಷ ಜ್ಞಾಪಕ ಮಾಡಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ವೈದ್ಯರ ದಿನವನ್ನು ಜೂನ್ 1ನೇ ತಾರೀಕು ಇಡೀ ದೇಶಾದ್ಯಂತ ಜುಲೈ 1ನೇ ತಾರೀಕು ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮೊದಲನೇದಾಗಿ ಈ ನೂಗಲ್ ಬಂಡೆ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ಸೈಯದ್ ಸರ್ಗೆ ವೈದ್ಯಾಧಿಕಾರಿ ದಿನಾಚರಣೆ ಶುಭಾಶಯಗಳು ಸರ್ ನಿಮಗೆ. ಸೊ ಹಾಗಾಗಿ ಅದನ್ನು ಹಂಗೆ ಮುಂದುವರ್ಸ್ತಾ ಇವೇನು ಅಂಬಿಕಾ ಮೇಡಮ್ ಅವ್ರು ಹೇಳ್ತಾಯಿದ್ರು, ನೀವೆಲ್ಲರೂ ಕೂಡ ಮೇಯ್ನ್ ನಾವು ಗ್ರಾಮ ಮಟ್ಟದಲ್ಲಿ ಮನೆ ಮಟ್ಟದಲ್ಲಿ ಸರ್ವೆ ಮಾಡೋಕ್ಕೆ ಹೋದಾಗ ಎಲ್ಲ ದಾಖಲಾತಿಗಳು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಬ್ಯಾಂಕ್ ಅಕೌಂಟ್ಸ್ ಇದೆಯಾ ಅಲ್ವಾ? ಸೊ ಈಗ ನಮ್ಮ JSY ಪೇಮೆಂಟ್ ಕೂಡ ಕಡಿಮೆ ಆಗ್ತಾಯಿದೆ, ಹೋಗೇ ಇಲ್ಲ ಇನ್ನೂ JSY ಪೇಮೆಂಟ್ ಎಲ್ಲ ಹಂಗೆ ಪೆಂಡಿಂಗ್ ಇದೆ, ಕರೆಕ್ಟ್ ಅಲ್ವಾ? ನೋಡಿ, ಅವಾಗ ಇಂಥ ಅಧಿಕಾರಿಗಳು ಸಿಕ್ಕಿದಾಗ ನೀವು ಅದನ್ನು ಸದ್ಬಳಕೆ ಮಾಡ್ಕೊಬೇಕು. ಯಾರ ತಾಯಂದ್ರಿಗೆ ಅಕೌಂಟ್ ಹೋಗಿಲ್ಲ, ಯಾರ ಅಕೌಂಟ್ಗೆ ಅಮೌಂಟ್ DBT ಆಗಿಲ್ಲ, ಆಗಿದ್ದಾಗ ಮೇಡಮ್ ಆಗಲೇ ಹೇಳ್ತಾಯಿದ್ರು ನೀವು ಯಾರು ಆಧಾರ್ ಕಾರ್ಡ್ ಬೇಕಾದ್ರೂ ಮಾಡಿಸ್ಕೊಬೋದು. ಈಗ ಎಲ್ಲ ಕಡೆ ಆಧಾರ್ ಕಾರ್ಡ್ ಮಾಡಲಿಕ್ಕೆ ಬ್ಯಾಂಕಿಂಗ್ ಸೆಕ್ಟರಲ್ಲೇ ಇದೆ. ಎಲ್ಲ ಮುಳಬಾಗಿಲಿರುವಂತಹ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆಗ್ಬೋದು, SBI ಆಗ್ಬೋದು, ಬರೋಡಾ ಬ್ಯಾಂಕ್ ಆಗ್ಬೋದು, ವಿಜಯ ಬ್ಯಾಂಕ್ ಆಗ್ಬೋದು, ಯಾವ ಬ್ಯಾಂಕಲ್ಲಿ ಹೋದ್ರೂ ಕೂಡ ಆಧಾರ್ ಕಾರ್ಡ್ ಲಿಂಕ್ಡ್ ಇದೆ. ಸೊ ದಯವಿಟ್ಟು ಆ ಸದ್ಬಳಕೆಯನ್ನು ಬಳಸ್ಕೊಳ್ಳಿ. ಲೋಕಲ್ಲಿರುವಂಥ ನಿಮ್ಮ ಮಕ್ಕಳಾಗ್ಬೋದು ಅಥವಾ ಬೇರೆ ಬೆನಿಫಿಷರಿ ಆಗ್ಬೋದು, ಎಡಿಟಿಂಗ್ ಆಗ್ಬೋದು ಅಥವಾ ಕರೆಕ್ಷನ್ ಇರ್ಬೋದು, ಸೇರಿಸೋದಿರುವಂಥದ್ದು, ಮರು ಸೇರ್ಪಡೆ, ತಿದ್ದುಪಡಿ ಎಲ್ಲವೂ ಇದ್ದಾವೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಎರಡನೇದಾಗಿ ಈ ನಮ್ಮ JSY ಅಮೌಂಟು ಸುಮಾರು ಕಡೆ ಉಳಿದೋಗಿದೆ ಮೇಡಮ್. ಈಗ ತಾಯಿ ಡೆಲಿವರಿ ಆದಮೇಲೆ
ನಾವು ಅವ್ರಿಗೆ ಸರ್ಕಾರದಿಂದ 600 ರೂಪಾಯಿ 700 ರೂಪಾಯಿ ಕೊಡ್ತಾಯಿದ್ದೀವಿ. ಸೊ ಆ ಅಮೌಂಟ್ ಏನಾಗಿದೆ, ಈಗ ಬ್ಯಾಂಕ್ ಫೆಸಿಲಿಟಿ ಇಲ್ಲದೇನೋ ಅಕೌಂಟ್ ಇಲ್ಲದೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಹಂಗೆ ಪೆಂಡಿಂಗ್ ಇದ್ದೋಗಿದೆ. ನಮ್ಮ ಆಶಾ ಕಾರ್ಯಕರ್ತರು ಏನಾದರೂ ತಮ್ಮ ಗಮನಕ್ಕೆ ತಂದಾಗ ಯಾವ ಬ್ಯಾಂಕ್ ಇದೆ ಅಂದ್ಬಿಟ್ಟು ದಯವಿಟ್ಟು ಆ ಬ್ಯಾಂಕ್ ಹೇಳ್ಬಿಟ್ಟು ನೀವು ಅಮೌಂಟನ್ನು ನಾವು ಕಳಿಸ್ಕೊಡ್ತೀವಿ ಸರ್ಕಾರದಿಂದ, ಅವ್ರ ಅಕೌಂಟ್ಗೆ ಹೋಗ್ಬೇಕಷ್ಟೇ. ಯಾಕಂದರೆ ಆ ಥರ ಏನಾದರೂ ನಮ್ಮ ಆಶಾ ಕಾರ್ಯಕರ್ತರು ಆಧಾರ್ ಕಾರ್ಡ್ ಇದ್ದು DBT ಲಿಂಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಬರ್ಬೋದು. ಅದೇನಂದ್ರೆ ಅವರು ಸರಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಿರಲ್ಲ, ಮೊಬೈಲ್ ನಂಬರ್ ಕೂಡ ಇರಲ್ಲ ಸರ್ ಅವ್ರ ಹತ್ರ. ಓಕೆ ನೋಡಿ, ಈ ಇಶ್ಯೂಗಳು ನೀವು ಐಡೆಂಟಿಫಿಕೇಶನ್ ಮಾಡಿಕೊಂಡು ಕರೆಕ್ಟಾಗಿ ಲಿಂಕ್ ಮಾಡಿ ದಯವಿಟ್ಟು ಆ ಉಪಯೋಗನ ಸದ್ಬಳಕೆ ಮಾಡ್ಕೊಬೇಕು. ಇನ್ನು ಮೂರನೇದಾಗಿ PMJJBY ಹೇಳ್ತಾ ಇದ್ರು, ಪ್ರಧಾನಮಂತ್ರಿ ಗ್ರಾಮ್ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ. ಇವೆಲ್ಲ ಬಹಳ ಸುಲಭ. ನಾವು ನೋಡಿ ಲೈಫ್ ಇನ್ಸೂರೆನ್ಸ್ ಮಾಡ್ಕೊಳ್ತೀವಿ, ವರ್ಷಕ್ಕೆ 12,000 10,000 ಕಟ್ಟಬೇಕು. ಅವೆಲ್ಲ ತುಂಬ ಕಷ್ಟ. ಅವೆಲ್ಲ ನಿಮ್ಗೆ ಬರೋ ಸಂಬಳಗಳಲ್ಲಿ ಅಷ್ಟನ್ನು ನಾವು ಬರ್ಸೋಕ್ಕಾಗೋದಿಲ್ಲ. ಇದು ಬರೀ 330 ರೂಪಾಯಿ ಕಟ್ಟೋದ್ರಿಂದ ನಮಗೆ 4 ಲಕ್ಷ ಅಮೌಂಟು ನಮ್ಮ ನಂಬ್ಕೊಂಡ್ರು ಅಂಥವ್ರಿಗೆ, ನಮಗೆ ಬರೋದಿಲ್ಲ, ನಮ್ಮನ್ನು ನಂಬ್ಕೊಂಡ್ರು ಅಂಥವ್ರಿಗೆ ಸಿಗ್ತದೆ. ಏನಾದರೂ ಹೆಚ್ಚು ಕಡಿಮೆ ಹೋದಾಗ ಇವಾಗ ಕೋವಿಡ್ ಬಂದು ಎಷ್ಟೋ ಜನ ಇವತ್ತು ಹೋಗಿದ್ದಾರೆ. ಇವತ್ತು ಏನೂ ಅವ್ರಿಗೆ ಬೆನಿಫಿಟೇ ಸಿಗಲಿಲ್ಲ, ಆಗ ನೊಂದ್ಕೊಳ್ತಾರೆ. ಎಜುಕೇಷನ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೈಯದ್ ವಹೀದುರ್ ರೆಹಮಾನ್, ವೈದ್ಯಾಧಿಕಾರಿಗಳು, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೂರು ಮಂಡಿ. ಸೊ ಇಲ್ಲಿ ಇವಾಗ ಈ ಡಾಕ್ಟರ್ಸ್ ಡೇ ಅಂತ ಹೇಳಿಬಿಟ್ಟು ಎಷ್ಟು ಇದು ಮಾಡಿಕೊಂಡು ನೀವೆಲ್ಲ ನಿಮ್ಮ ಸಮಯ ಕೊಟ್ಟು, ಅಂಬಿಕಾ ಮೇಡಮ್ ಅವರಾಗಲಿ, ಸರ್ ಹೆಸರು ಮಲ್ಲಿಕ್ ಸರ್ ಅವರು, ಹರೀಶ್ ಸರು, ನಮ್ಮ ಕೌನ್ಸಿಲರು ಅಯ್ಯವ್ವಣ್ಣವರು, ನಮ್ಮ ಅಡ್ವೊಕೇಟ್ ಸರ್ ರಿಯಾಜ್ ಸಾಬು, ಮತ್ತು ನಮ್ಮ ಶ್ರೀನಿವಾಸ್ ಸರು, ಇವರೆಲ್ಲರಿಗೂ ವಂದನೆಗಳು ಹೇಳ್ತಾ, ಇವರು ಪ್ರೀಶಿಯಸ್ ಟೈಮ್ ಕೊಟ್ಟು ನನಗೆ ಇಷ್ಟು ಲೈಕ್ಸ್ ಅಂದ್ಕೊಂಡು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಿಮಗೆಲ್ಲರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು ಸರ್.